ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತಿನ ವಿಷಯ ಬಿಗಿನ್ ವಿತ್ ಎಂಡ್ ಇನ್ ಮೈಂಡ್ ಅಂತ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ನೆಕ್ಸ್ಟ್ ಎಲ್ಲಿ ಪಿಕ್ ಮಾಡ್ತೀವೋ ಅಲ್ಲಿಂದ ಅಂತ. ಓಕೆನಾ? ಇದಕ್ಕೊಂದು ಕತೆ ಹೇಳೋಣ. ನಮ್ಮ ತಂದೆ ಗೇಟ್ಗೆ ಬೀಗ ಹಾಕಿದ್ದಾರೆ, ಕೀನ ಎಲ್ಲಿಟ್ಟಿದ್ದಾರೆ ಅಂತ ಮರ್ತೋಗಿದ್ದಾರೆ. ಸರಿಯಾಗಿ ಅಪ್ಪ ಅಮ್ಮ ಇಬ್ಬರೂ ಆಲ್ಮೋಸ್ಟ್ ಒನ್ ಡೇ ಹುಡುಕಿದ್ದಾರೆ. ಸಂಜೆವರೆಗೂ ಲಾಕ್ಡ್ ಇನ್ ಸೈಡ್, ಹೊರಗಡೆ ಹೋಗಂಗಿಲ್ಲ, ಗಾಡಿ ತೆಗಿಯಂಗಿಲ್ಲ. ಹೊರಗಡೆ ಕಾಲಿಡಬೇಕಂದ್ರೆ ಗೇಟೆಲ್ಲ ಹತ್ತಿ ಜಂಪ್ ಮಾಡಬೇಕು. ಸಾಧ್ಯನೇನ್ರಿ ವಯಸ್ಸಾಗಿರೋರಿಗೆ? ಸೊ ಇಡೀ ದಿನ ಹುಡುಕಿದ್ದಾರೆ. ಫೋನ್ ಮಾಡಿದ್ದಾರೆ, ಯಾರಾದರೂ ಬಂದುಬಿಟ್ಟು ಗೇಟೆಲ್ಲ ಬೀಗ ಒಡೆದು ಕೊಡ್ತಾರೇನೋ ಅಂತ. ಅದಕ್ಕೂ ಯಾರೂ ಸಿಕ್ಕಿಲ್ಲ. ಸೊ ಹಾಗೇ ಇದ್ದಾರೆ. ಅಂತೂ ಸಂಜೆನಲ್ಲಿ ಕೀಲಿ ಸಿಕ್ಕಿದೆ. ಆಮೇಲೆ ಡೋರ್ ಓಪನ್ ಮಾಡ್ಕೊಂಡಿದ್ದಾರೆ. ನಾನೇನು ಕಡಿಮೆನಾ? ನಾನು ನಮ್ಮ ಅಪ್ಪನ ಮಗಳು ತಾನೇ. ಈ ಥರ ಎಲ್ಲ ನಾನು ಮಾಡ್ತೀನಿ. ಎಷ್ಟೋ ಸಾರಿ ಎಲ್ಲೋ ಇಟ್ಕೊಂಡ್ಬಿಟ್ಟಿರ್ತೀನಿ, ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಗೊತ್ತಾಗಿರಲ್ಲ. ಎಷ್ಟೊಂದು ಹೊತ್ತು ಹುಡುಕ್ತಾ ಇರ್ತೀನಿ. ನಿಮಗೂ ಈ ಥರ ಆಗಿದೆಯಾ? ಈ ಥರ ನನಗಾದಾಗ ನಮ್ಮ ಮನೆಯವ್ರು ಒಂದು ಸಜೆಷನ್ ಕೊಟ್ಟರು, ಬಿಗಿನ್ ವಿತ್ ಎಂಡ್ ಇನ್ ಮೈಂಡ್ ಅಂತ. ಸಜೆಷನ್ ಯಾರು ಕೊಟ್ಟರೆ ಏನು ಯೂಸ್ ಅದಕ್ಕೆ ನೋಡಿದೆ. ನನಗೆ ಗಡಿಬಿಡಿ ಆಗೋದು ಎಲ್ಲಿ? ಬೆಳಗ್ಗೆ ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಹೋಗುವಾಗ ಟೈಮ್ ಆಗಿರುತ್ತೆ, ಬೆಲ್ಟ್ ಸಿಕ್ಕಲ್ಲ, ಟೈ ಸಿಕ್ಕಲ್ಲ, ID ಕಾರ್ಡ್ ಅಂತೂ ಸಿಕ್ಕೋದೇ ಇಲ್ಲ. ಮನೆ ಕೀಲಿ ಹಾಕೋಣ ಅಂದರೆ ಅದು ಸಿಕ್ಕಿಲ್ಲ, ಗಾಡಿ ಕೀಲಿನೂ ಕೂಡ ಸಿಕ್ಕಲ್ಲ ರೀ. ಹುಡುಕಿ ಸಾಕಾಗಿಬಿಡ್ತಿತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಆ ಡೋರ್ಗೇನೆ ಒಂದು ಹುಕ್ ಹಾಕಿ ಅದಕ್ಕೇನೆ ಎಲ್ಲ ಹಾಕಿಬಿಟ್ಟೆ. ಅದು ನಾನು ಬೇಡ ಅಂದ್ರೂ ಅದು ನನಗೆ ಅಲ್ಲೇ ಸಿಕ್ಕಬೇಕು. ಹೇಗೆ? ಈಸಿ ಆಗಲಿಲ್ವ ವರ್ಕು? ಚಿಕ್ಕ ಬದಲಾವಣೆ, ಚಿಕ್ಕ ಮಾಡಿಫಿಕೇಷನ್ನು, ಆದರೆ ತುಂಬ ಟೈಮ್ ಉಳಿಯುತ್ತೆ ರೀ. ಸೀರಿಯಸ್ಲಿ ತಲೆನೂ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಎಷ್ಟು ಅಂತ ಹುಡುಕ್ತಾರೆ ಹೇಳಿ? ಪೇಷನ್ಸ್ ಕೆಟ್ಟೋಗ್ಬಿಡುತ್ತೆ. ಗಡ್ಬಿಡಿನಲ್ಲಿರುವಾಗಂತೂ ಹಾಗೆ ಕೋಪನೆ ಸರ್ರ ಅಂತ ನೆತ್ತಿಗೇರ್ಬಿಡುತ್ತಾ? ನಿಮಗೂ ಹೀಗೆಲ್ಲ ಆಗಿದೆಯಾ? ನೀವು ಈ ಥರ ಮಾಡಿಫಿಕೇಷನ್ ಮಾಡ್ಕೊಳ್ಳಿ. ಏನೋ ಒಂದು ಹುಡುಕ್ತಾ ಇದ್ದೀರಾ, ಫೋನ್ ಹುಡುಕ್ತಾ ಇದ್ದೀರಾ, ಅದಕ್ಕೆ ಅಂತಲೇ ಇಡೋದಕ್ಕೆ ಒಂದು ಜಾಗ ಮಾಡ್ಕೊಳ್ಳಿ. ಯಾವುದೋ ಐಟಮ್ ಸಿಗ್ತಾ ಇಲ್ವಾ, ಬಟ್ಟೆ ಸರಿಯಾಗಿ ಸಿಗ್ತಾ ಇಲ್ವಾ, ಅದು ಇಡೋದಕ್ಕೆ ಅಂತಲೇ ಒಂದು ಜಾಗ ಮಾಡ್ಕೊಂಡು ಅಲ್ಲೇ ಇಟ್ಬಿಡಿ. ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಕೈ ಅಲ್ಲಿಗೆ ಹೋಗುತ್ತೆ, ಅಲ್ಲೇ ಕಣ್ಣಿಗೆ ಬೀಳುತ್ತೆ. ದ್ಯಾಟ್ಸ್ ಆಲ್. ವೆರಿ ಈಸಿ. ಸಜೆಷನ್ ಯಾರೇ ಕೊಟ್ಟರು ಯೂಸ್ ಆಗುತ್ತೆ ಅಂದರೆ ಅಡಾಪ್ಟ್ ಮಾಡ್ಕೊಳ್ಳೋಣ. ಏನಂತೀರಾ?